ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೂಪರ್ ಕೊಹ್ಲಿ ಅವರು ಪಂಜಾಬ್ ಕಿಂಗ್ಸ್ ಅಲ್ಲಿ ಡೆಬ್ಯೂ ಮಾಡ್ತಾರೆ. ಡೆಬ್ಯೂ ಮಾಡಿ ಮೊದಲನೇ ಮ್ಯಾಚ್ ಅಲ್ಲಿ 72 ರನ್ ಸಿಡಿಸ್ತಾರೆ. ಕೇವಲ 44 ಬಾಲಲ್ಲಿ 5 ಸಿಕ್ಸ್ ಹಾಗೆ 5 ಬೌಂಡ್ರಿ ಕೂಡ ಬಂದಿರುತ್ತೆ ಇವ್ರ ಬ್ಯಾಟಿಂದ. ಹಾಗೆ ಇವ್ರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 163. ಡೆಬ್ಯೂ ಮ್ಯಾಚ್ ಅಲ್ಲಿ ಈ ರೀತಿ ಹೊಡೆದಾರಂದ್ರೆ ಮುಂದೆ ಬರುವಂತಹ ಬೇರೆ ಬೇರೆ ಮ್ಯಾಚ್ ಅಲ್ಲಿ ಯಾವ ರೀತಿ ಹೊಡಿತಾರೆ ಅಂತ ಕಾದ್ ನೋಡ್ಬೇಕು. ಆಸ್ಟ್ರೇಲಿಯಾ ಪ್ಲೇಯರ್ ಕೂಡ ಇವರು. ಅದೇ ಪಂಜಾಬ್ ಕಿಂಗ್ಸ್ ಅಲ್ಲಿ ಈ ರೀತಿ ಮೊದಲನೇ ಮ್ಯಾಚ್ ಅಲ್ಲೇ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಕಾದ್ ನೋಡೋಣ ನೆಕ್ಸ್ಟ್ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಹಾಗೆ ಟಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಸರಿ 2 ಓವರಿಗೆ 3 ರನ್ ಕೊಟ್ಟು 3 ವಿಕೆಟ್ ಕಿತ್ತಾಕಿದ್ರು ಸ್ಟಾರ್ಟಿಂಗ್ 2 ಓವರಲ್ಲಿ. ಆಮೇಲೆ ನೆಕ್ಸ್ಟ್ ಏನಾಯ್ತೋ ಗೊತ್ತಿಲ್ಲ. ನೆಕ್ಸ್ಟ್ 2 ಓವರಲ್ಲಿ 26 ರನ್ ಹೊಡ್ಸ್ಕೊಂಡಿರೋದು. ಸ್ಟಾರ್ಟಿಂಗ್ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ಆಳೆ ಬರ್ತಾ ಬರ್ತಾ ಕೊನೆಯದಾಗಿ ಕಟ್ಬಿಟ್ರು. ಆದ್ರೂ ಪರವಾಗಿಲ್ಲ. ಪ್ರಸಿದ್ಧ ಕೃಷ್ಣ ಅವರು ಸಖತ್ತಾಗಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. 3 ವಿಕೆಟ್ ತೆಗೆದಿದ್ದಾರೆ. ಮೇನ್ ವಿಕೆಟ್ 3 ತೆಗೆದಿರೋದು. ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಏನು ಮಾಡೋಕ್ಕಲ್ಲ. ಕೊನೆ ಟೈಮ್ ವಿಕೆಟ್ ತೆಗಿದ್ದಾರೆ. ಕಮ್ಮಿ ರನ್ ಹೊಡ್ಸ್ಕೊಂಡ್ರು. ಲಾಸ್ಟ್ ಮೂಮೆಂಟ್ ಪ್ರೆಷರ್ ಬೀಳುತ್ತೆ. ಏನು ಮಾಡೋಕ್ಕಲ್ಲ. ಆ ಟೈಮಲ್ಲಿ ಬ್ಯಾಟ್ಸ್ಮನ್ಗಳು ಹೊಡಿಲೇಬೇಕು. ಬೌಲರ್ಗಳು ಎಷ್ಟೇ ಕಂಟ್ರೋಲ್ ಮಾಡೋಕ್ಕೋದ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಪಂಜಾಬ್ ಕಿಂಗ್ಸ್ ಕೊನೆಯದಾಗಿ 3 ವಿಕೆಟಿಂದ ಜಯ ಆಗಿದೆ. ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅಂತ ನೋಡೋದಾದ್ರೆ, ಪಂಜಾಬ್ ಕಿಂಗ್ಸ್ ಟಾಸ್ ಆಗುತ್ತೆ. ಟಾಸ್ ಮಾಡ್ಕೊಂಡು ಬೌಲಿಂಗ್ ನ ಚಾಯ್ಸ್ ಮಾಡ್ತಾರೆ. ಗುಜರಾತ್ ಟೈಟನ್ಸ್ ಅವರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ಗುಜರಾತ್ ಟೈಟನ್ಸ್ ಅವರ ಫಸ್ಟ್ ಇನ್ನಿಂಗ್ಸ್ ನೋಡೋದಾದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಸಾಯಿ ಸುದರ್ಶನ್ ಹಾಗೂ ಶುಭ್ಮನ್ ಗಿಲ್ ಅವರು ಓಪನಿಂಗ್ ಬರ್ತಾರೆ ಇದ್ದರು. ಹಾಗೆ ಓಪನರ್ ಬಂದು ಶುಭ್ಮನ್ ಗಿಲ್ 27 ಬಾಲಿಗೆ 39 ರನ್ ಸಿಡಿಸಿರೋದು ಇವ್ರ ಬ್ಯಾಟಿಂದ. 6 ಬೌಂಡ್ರಿ ಬಂದಿರುತ್ತೆ. ಹಾಗೆ 144 ಸ್ಟ್ರೈಕ್ ರೇಟ್ ನ ಬ್ಯಾಟ್ ಬೀಸಿರೋರು. ಸಾಯಿ ಸುದರ್ಶನ್ ಅವರು 11 ಬಾಲಿಗೆ ಬರೀ 13 ರನ್ ಹೊಡೆದಿರೋದು. 2 ಓವರ್ ಹೊಡೆದಿರೋದು ಇವರು. ಹಾಗೆ ಜೋಸ್ ಬಟ್ಲರ್ ಕೂಡ ಡೌನ್ ಆಗಿ ಬಂದು 33 ಬಾಲಿಗೆ 38 ರನ್ ಹೊಡೆದಿರೋದು. ಸ್ಲೋ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಲ್ಲಿ ಜೋಸ್ ಬಟ್ಲರ್ ಕೂಡ T20 ಸ್ಪೆಷಲಿಸ್ಟ್ ತರ ಆಡೇ ಇಲ್ಲ ಇವತ್ತಿನ ಮ್ಯಾಚ್ ಅಲ್ಲಿ. ಜಾಸ್ತಿ ಬಾಲ್ ಆಡಿ ಜಾಸ್ತಿ ರನ್ ಹೊಡೆದಿಲ್ಲ ಅವರು. ಎಷ್ಟು ಬಾಲ್ ಆಡಿದಾರೆ ಅಷ್ಟೇ, ಒಂದು 5 ರನ್ ಅಷ್ಟೇ ಹೆಚ್ಚು ಹೊಡೆದಿರೋದು ಇವರು. 3 ಬೌಂಡ್ರಿ ಹಾಗೆ 2 ಸಿಕ್ಸ್ ಕೂಡ ಬಂದಿರೋದು ಇವ್ರ ಬ್ಯಾಟಿಂದ. ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 115. ನೆಕ್ಸ್ಟ್ ಬ್ಯಾಟ್ಸ್ಮನ್ ಗ್ಲೆನ್ ಫಿಲಿಪ್ಸ್ 17 ಬಾಲಿಗೆ 25 ರನ್ ಹೊಡೆದಿರೋದು. ಇವ್ರ ಬ್ಯಾಟಿಂದ 1 ಬೌಂಡ್ರಿ ಹಾಗೆ 1 ಸಿಕ್ಸ್ ಕೂಡ ಬಂದಿರುತ್ತೆ. 147 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು. ನೆಕ್ಸ್ಟ್ ಬ್ಯಾಟ್ಸ್ಮನ್ ವಾಷಿಂಗ್ಟನ್ ಸುಂದರ್ 16 ಬಾಲಲ್ಲಿ 18 ರನ್ ಹೊಡೆದಿರೋದು. ಇವ್ರ ಬ್ಯಾಟಿಂದ 2 ಬೌಂಡ್ರಿ ಬಂದಿರೋದು ಅಷ್ಟೇ. 112 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು. ಶಾರುಖ್ ಖಾನ್ 6 ಬಾಲಲ್ಲಿ 4 ರನ್. ಹಾಗೆ ರಾಹುಲ್ ಟಿವೇಟಿಯಾ 10 ಬಾಲಲ್ಲಿ 11 ರನ್ ಹೊಡೆದಿರೋದು. T20 ಸ್ಪೆಷಲಿಸ್ಟ್ ಗಳೇ 10 ಬಾಲಿಗೆ 11 ರನ್ ಹೊಡೆದ್ರೆ ಏನ್ ಬಂದಿದೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಹೋಗ್ತು ಇವ್ರು. 10 ಬಾಲಿಗೆ 11 ರನ್ ಹೊಡೆದಿರೋದು. ರಾಮಗ ಒಂದ್ 2 ಸಿಕ್ಸರ್ ಹೊಡಿಬೋದಿತ್ತು, ಆಗಿಲ್ಲ. ಹೊಡೆದ್ರೆ ಬರೀ ಒಂದೇ ಒಂದು ಬೌಂಡ್ರಿ. ನೆಕ್ಸ್ಟ್ ರಶೀದ್ ಖಾನ್ ಅವರು ಒಂದೇ ಸ್ವಲ್ಪ ಆಡಿರೋದವರು. ಹಾಗೆ ಪಂಜಾಬ್ ಕಿಂಗ್ಸ್ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ, ಹರ್ಷದೀಪ್ ಸಿಂಗ್ 4 ಓವರ್ ಮಾಡಿ 42 ರನ್ ಹೊಡೆಸಿರೋದು. 1 ವಿಕೆಟ್ ಇಲ್ಲ. ಇವ್ರು ಬೌಲಿಂಗು ಫೇಲರ್. ಫಸ್ಟ್ ಮ್ಯಾಚ್ ಅಲ್ಲೇ ಫೇಲರ್ ಆಗಿರೋದು. 42 ರನ್ ಕೊಟ್ಟಿರೋದು. ಜಾಗರಿಕ್ ಬಾರಟ್ 4 ಓವರ್ಗೆ 36 ರನ್ ಕೊಟ್ಟರು. 1 ವಿಕೆಟ್ ತೆಗೆಯಿಲ್ಲ. ಹಾಗೆ ಮಾರ್ಕೋ ಜೆನಿಸನ್ ಮಾಡಿರೋದು 4 ಓವರ್ಗೆ 20 ರನ್ ಕೊಟ್ಟು 1 ವಿಕೆಟ್ ತೆಗೆದಿದ್ದಾರೆ. ಇವರು ಬೌಲಿಂಗ್ ಪರ್ಫಾರ್ಮೆನ್ಸ್ ಔಟ್ಸ್ಟ್ಯಾಂಡಿಂಗ್ ಮಾಡಿರೋದು. ಚೆನ್ನಾಗಿ ಮಾಡಿದ್ದಾರೆ ಬೌಲಿಂಗ್. ವಿಜಯ್ ವಿಶಾಖ್ ಅವರು 4 ಓವರ್ ಮಾಡಿ 34 ರನ್ ಕೊಟ್ಟು 3 ವಿಕೆಟ್ ತೆಗೆದಿದ್ದಾರೆ. ನಮ್ಮ ಕರ್ನಾಟಕ ಬೌಲರ್ ವಿಜಯ್ ವಿಶಾಖ್ ಅವರು 4 ಓವರ್ಗೆ 3 ವಿಕೆಟ್ ತೆಗೆದಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಬೌಲಿಂಗ್. ಹಾಗೆ ಯುಜುವೇಲ್ ಚಹಲ್ ನಮ್ಮ RCBಯ ಎಕ್ಸ್ ಪ್ಲೇಯರ್ ಬೌಲರು 4 ಓವರ್ಗೆ 28 ರನ್ ಕೊಟ್ಟು 2 ವಿಕೆಟ್ ನ ಕಿತ್ತಾಕಿದ್ದಾರೆ. ಹಾಗೆ ಗುಜರಾತ್ ಅವರ ಪಾರ್ಟ್ನರ್ಶಿಪ್ ಯಾವ ರೀತಿ ಬಂತು ಅಂತ ನೋಡೋದಾದ್ರೆ, ಫಸ್ಟ್ ವಿಕೆಟ್ಗೆ 22 ಬಾಲಿಗೆ 37 ರನ್ ಬಂದಿರೋದು ಸಾಯಿ ಸುದರ್ಶನ್. ಹಾಗೆ ಶುಭ್ಮನ್ ಗಿಲ್ ಅವರ ಪಾರ್ಟ್ನರ್ಶಿಪ್ ಇಂದ 37 ರನ್ ಬಂದಿರೋದು 22 ಬಾಲಿಗೆ. ಹಾಗೆ ಜೋಸ್ ಬಟ್ಲರ್ ಶುಭ್ಮನ್ ಗಿಲ್ ಅವರ ಪಾರ್ಟ್ನರ್ಶಿಪ್ ಇಂದ ಸೆಕೆಂಡ್ ವಿಕೆಟ್ಗೆ 35 ಬಾಲಿಗೆ 46 ರನ್ ಪಾರ್ಟ್ನರ್ಶಿಪ್ ಬಂದಿರೋದು ಇಲ್ಲಿ. ಹಾಗೆ ಥರ್ಡ್ ವಿಕೆಟ್ಗೆ 27 ಬಾಲಿಗೆ 36 ರನ್ ಬಂದಿರೋದು ಪಾರ್ಟ್ನರ್ಶಿಪ್ ಜೋಸ್ ಬಟ್ಲರ್ ಹಾಗೂ ಗ್ಲೆನ್ ಫಿಲಿಪ್ಸ್ ಅವರ ಜೊತೆಯಾಟದಿಂದ. 4ನೇ ವಿಕೆಟ್ಗೆ 10 ರನ್ ಬಂದಿರೋದು ಇಲ್ಲಿ. 5ನೇ ವಿಕೆಟ್ಗೆ 15 ರನ್ ಬಂದಿರೋದು. ಹಾಗೆ ಅಷ್ಟೊಂದು ಪಾರ್ಟ್ನರ್ಶಿಪ್ ಅಷ್ಟೊಂದು ದೊಡ್ಡದಾಗಿ ಬಂದಿಲ್ಲ ಯಾವುದು, ಅಷ್ಟೇ ಬಂದಿರೋದು. ಹಾಗೆ ನೆಕ್ಸ್ಟ್ ಟಾರ್ಗೆಟ್ ಎಷ್ಟು ಕೊಡ್ತಾರೆ ಅಂದ್ರೆ, ಗುಜರಾತ್ ಟೈಟನ್ಸ್ ನವರು 162 ರನ್ ಹೊಡಿತಾರೆ. 6 ವಿಕೆಟ್ ಕಳ್ಕೊಂಡು 20 ಓವರಿಗೆ.
ಪಂಜಾಬ್ ಕಿಂಗ್ಸ್ಗೆ 163 ರನ್ ಟಾರ್ಗೆಟ್ ಕೊಡ್ತಾರೆ ಗುಜರಾತ್ ಟೈಟನ್ಸ್ ಅವರು. ಹಾಗೆ ಪಂಜಾಬ್ ಕಿಂಗ್ಸ್ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಯಾವ ರೀತಿ ಆಡಿದ್ದಾರೆ ಅಂತಂದ್ರೆ, ಪ್ರಿಯಾಂಶ್ ಆರ್ಯ ಹಾಗೂ ಪ್ರಭ್ಸಿಮ್ರನ್ ಸಿಂಗ್ ಅವರು ಓಪನಿಂಗ್ ಬರ್ತಾರೆ. ಓಪನಿಂಗ್ ಬಂದ್ಬಿಟ್ಟು ಪ್ರಿಯಾಂಶ್ ಆರ್ಯ 8 ಬಾಲಿಗೆ 7 ರನ್ ಹೊಡಿತಾನೆ. ಇದರಲ್ಲಿ ಬ್ಯಾಟ್ ಇಂದ ಬಂದ್ಬಿಟ್ಟು 1 6 ಕೂಡ ಬಂದಿದೆ. ಹಾಗೆ ಪ್ರಭ್ಸಿಮ್ರನ್ ಸಿಂಗ್ ಅವರು 24 ಬಾಲಿಗೆ 37 ರನ್ ಹೆಚ್ಚಿಸಿದ್ದಾರೆ. ಇವ್ರ ಬ್ಯಾಟಿಂದ 1 ಬೌಂಡ್ರಿ ಹಾಗೆ 4 ಸ್ಟ್ಯಾಂಡಿಂಗ್ ಸಿಕ್ಸಸ್ ಬಿಗ್ ಸಿಕ್ಸಸ್ ಬಂದಿರೋದು 4, 154 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು. ಹಾಗೆ ಕೂಪರ್ ಕೊನಾಲಿ ಅವರು 44 ಬಾಲಲ್ಲಿ 72 ರನ್ ಚೆಚ್ಚಿ ಬೀಸಾಯ್ತಿರೋದು. ಇವ್ರದೇ ಮೇನ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದಂದ್ರೆ ಕೂಪರ್ ಕೊನಾಲಿ ಅವ್ರದೇ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಡೆಬ್ಯೂ ಮ್ಯಾಚ್ ಅಲ್ಲೇ ಹಾಫ್ ಸೆಂಚುರಿ ಹೊಡೆದಿರೋದು. 5 ಬ್ಯಾಟಿಂದ 4 ಬೌಂಡ್ರಿ ಹಾಗೂ 5 ಬಿಗ್ ಹಿಟ್ ಸಿಕ್ಸ್ ಬಂದಿರೋದು. ಅವರು ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 163 ಸ್ಟ್ರೈಕ್ ಅಲ್ಲಿ ಬ್ಯಾಟಿಂಗ್ ಮಾಡಿರೋದು. ಶ್ರೇಯಸ್ ಅಯ್ಯರ್ ಕೂಡ 11 ಬಾಲಿಗೆ 18 ರನ್ ಹೊಡೆದಿರೋದು. 2 ಬಿಗ್ ಸಿಕ್ಸ್ ಕೂಡ ಬಂದಿರೋದು. ಇವ್ರ ಬ್ಯಾಟಿಂದ ಬಿಗ್ ಸಿಕ್ಸ್ ಕೂಡ ಬಂದಿದೆ. 163 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು ಇವರು ಕೂಡ ಸೇಮ್. ನೆಹಾಲ್ ವಧೇರಾ 6 ಬಾಲಿಗೆ 3 ರನ್ ಹೊಡೆದಿರೋದು. ಹಾಗೆ ಸುಶಾಂತ್ ಸಿಂಗ್ 5 ಬಾಲಿಗೆ 4 ರನ್ ಹೊಡೆದಿರೋದು. ಹಾಗೆ ಮಾರ್ಕೋ ಸ್ಟೋಯಿನಿಸ್ ಅವರು 2 ಬಾಲಿಗೆ ಡಕ್ಔಟ್ ಹಾಕ್ತಾರೆ. ಮಾರ್ಕೋ ಜನಸನ್ ಅವರು 10 ಬಾಲಿಗೆ 9 ರನ್ ಹೊಡಿತಾರೆ. ಇದರಲ್ಲಿ 1 ಬಿಗ್ ಸಿಕ್ಸ್ ಕೂಡ ಬಂದಿರುತ್ತೆ ಇವ್ರ ಬ್ಯಾಟಿಂದ. ಹಾಗೆ ಜವೀರ್ ಬರ್ಟೇಲ್ ಅವರು 5 ಬಾಲಿಗೆ 11 ರನ್ ಸಿಕ್ಸಿರುತ್ತೆ. ಇವ್ರ ಬ್ಯಾಟಿಂದ ಕೂಡ 1 ಬಿಗ್ ಸಿಕ್ಸ್ ಕೂಡ ಬಂದಿರುತ್ತೆ. ಹಾಗೆ ಜಿಟಿ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಮೊಹಮ್ಮದ್ ಸಿರಾಜ್ 2 ಓವರ್ಗೆ 15 ರನ್ ಕೊಡ್ತಾರೆ. ಹಾಗೆ ಯಾಕೋ ಗೊತ್ತಿಲ್ಲ, ಮೊಹಮ್ಮದ್ ಸಿರಾಜ್ಗೆ ಬರೀ 2 ಓವರ್ ಕೊಟ್ಟರು, ಇನ್ನೂ 2 ಓವರ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಾಗಿ ಕಾಜಿಪುರ ಬಡೆಗೆ 3 ಓವರ್ಗೆ 34 ರನ್ ವರ್ಷಿಂದ 1 ವಿಕೆಟ್ ತೆಗಿತಾರೆ. ಅಶೋಕ್ ಶರ್ಮಾ ಅವರು 3 ಓವರಿಗೆ 31 ರನ್ ಹೊಡೆದು 1 ವಿಕೆಟ್ ತೆಗಿತಾರೆ. ಹಾಗೆ ರಶೀದ್ ಖಾನ್ ಅವರು 4 ಓವರ್ ಬೌಲಿಂಗ್ ಮಾಡಿ 29 ರನ್ ಕೊಟ್ಟು 1 ವಿಕೆಟ್ ಕಿತ್ತಾಕ್ತಾರೆ. ವಾಷಿಂಗ್ಟನ್ ಸುಂದರ್ ಅವರು 3 ಓವರ್ 1 ಬಾಲಿಗೆ 22 ರನ್ ಕೊಟ್ಟು 1 ವಿಕೆಟ್ ತೆಗಿತಾರೆ. ಹಾಗೆ ಮೇಲೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ರಶೀದ್ ಕೃಷ್ಣ ಅವರು 4 ಓವರ್ ಬೌಲಿಂಗ್ ಮಾಡಿ 29 ರನ್ ಕೊಟ್ಟು ಜೊತೆಗೆ 3 ಬೆಸ್ಟ್ ವಿಕೆಟ್ಗಳನ್ನ ಕಿತ್ತಿರೋದು. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ರಶೀದ್ ಕೃಷ್ಣ ಅವರು. ಪಂಜಾಬ್ ಕಿಂಗ್ಸ್ನ ಪಾರ್ಟ್ನರ್ಶಿಪ್ ನೋಡೋದಾದ್ರೆ ಮೊದಲನೇ ವಿಕೆಟಿಗೆ ಅಫ್ಘಾನ್ ಪಾರ್ಟ್ನರ್ಶಿಪ್, ಸೆಕೆಂಡ್ ವಿಕೆಟಿಗೆ ಪಾರ್ಟ್ನರ್ಶಿಪ್ ಬಂದಿರೋದು ಕೂಪರ್ ಕೊನಾಲಿ ಹಾಗೆ ಪ್ರಭ್ಸಿಮ್ರನ್ ಸಿಂಗ್ ಅವರ ಜೊತೆ ಆಟದಿಂದ 49 ಬಾಲಿಗೆ 76 ರನ್ ಪಾರ್ಟ್ನರ್ಶಿಪ್ ಬಂದಿರೋದು. ಇದೇ ನೋಡಿ ಬಿಗ್ ಪಾರ್ಟ್ನರ್ಶಿಪ್ ಬಂದಿರೋದು ಸೆಕೆಂಡ್ ವಿಕೆಟ್ಗೆ. ಹಾಗೆ ಥರ್ಡ್ ವಿಕೆಟ್ಗೆ 16 ಬಾಲಿಗೆ 27 ರನ್ ಬಂದಿರೋದು ಕೂಪರ್ ಕೊನಾಲಿ ಹಾಗೂ ಶ್ರೇಯಸ್ ಅಯ್ಯರ್ ಜೊತೆ ಆಟದಿಂದ. ಹಾಗೆ ಕೊನೆಯದಾಗಿ 7ನೇ ವಿಕೆಟ್ಗೆ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂದಿದೆ. ಹಾಗೆ 8ನೇ ವಿಕೆಟ್ಗೆ ಕೂಡ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂದಿದೆ. 7ನೇ ವಿಕೆಟ್ಗೆ 18 ಬಾಲಿಗೆ 26 ರನ್ ಹೊಡೆದಿರೋದು ಕೂಪರ್ ಕೊನಾಲಿ ಹಾಗೆ ಮಾರ್ಕೋ ಜನಸನ್ ಅವರ ಜೊತೆ ಆಟದಿಂದ 18 ಬಾಲಿಗೆ 26 ರನ್ ಪಾರ್ಟ್ನರ್ಶಿಪ್ ಬಂದಿರೋದು 7ನೇ ವಿಕೆಟ್ಗೆ. 8ನೇ ವಿಕೆಟ್ಗೆ ಕೂಪರ್ ಕೊನಾಲಿ ಹಾಗೂ ಜವೀರ್ ಬರ್ಟೇಲ್ ಅವರ ಜೊತೆ ಆಟದಿಂದ 9 ಬಾಲಿಗೆ 21 ರನ್ ಪಾರ್ಟ್ನರ್ಶಿಪ್ ಬಂದಿರೋದು. ಇಲ್ಲೇ ಫಿನಿಶಿಂಗ್ ಟಚ್ ಕೂಡ ಕೊಟ್ಟಿರೋದು. ಮ್ಯಾಚ್ ವಿನ್ ಆಗಿರೋದು 3 ವಿಕೆಟ್ಗಳಿಂದ ಭರ್ಜರಿಯಾಗಿ ವಿನ್ ಆಗಿದೆ ಪಂಜಾಬ್ ಕಿಂಗ್ಸ್. ಹಾಗೆ ಪಂಜಾಬ್ ಕಿಂಗ್ಸ್ ಅಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಪರ್ ಕೊನಾಲಿ ಅವರು ಡೆಬ್ಯೂ ಮ್ಯಾಚ್ ಅಲ್ಲೇ ತಗೊಳ್ತಾರೆ ಮ್ಯಾನ್ ಆಫ್ ದ ಮ್ಯಾಚ್. ಅಂದ್ರೆ ಪ್ಲೇಯರ್ ಆಫ್ ದ ಮ್ಯಾಚ್ ನ ಡೆಬ್ಯೂ ಮ್ಯಾಚ್ ಅಲ್ಲೇ ಕೂಪರ್ ಕೊನಾಲಿ ಅವರು ತಗೊಳ್ತಾರೆ ಡೆಬ್ಯೂ ಮ್ಯಾಚ್ ಅಲ್ಲಿ. ಹಾಗೆ ಇವತ್ತಿನ ಪಾಯಿಂಟ್ ಟೇಬಲ್ ನೋಡೋದಾದ್ರೆ ಫಸ್ಟ್ ಯಾವ್ದಿದೆಯಪ್ಪ ಅಂತ ಫಸ್ಟ್ ರಾಜಸ್ಥಾನ್ ಇದೆ, ಸೆಕೆಂಡ್ ಬೆಂಗಳೂರು ಇದೆ, ಥರ್ಡ್ ಮುಂಬೈ, ಫೋರ್ತ್ ಪಂಜಾಬ್ ಕಿಂಗ್ಸ್ ಇದೆ. ಇದೇ ತರ ಪ್ರತಿಯೊಂದು ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.